ಸದನದಲ್ಲಿ ಸದ್ದು ಮಾಡಿವೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು. ಸದನದಲ್ಲಿ ಗ್ಯಾರಂಟಿಗಳನ್ನ ಹಾಡಿ ಹೊಗಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಾಖಲೆಗಳ ಸಮೇತವಾಗಿ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಒಂದೊಂದು ಗ್ಯಾರಂಟಿಗಳ ದಾಖಲೆ ಹಿಡಿದು ಸಾಬೀತುಪಡಿಸಿದ್ದಾರೆ ಸಿಎಂ. ಈ ವೇಳೆ ಸದನದಲ್ಲಿ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ನೀವು ಡಿಸ್ಟರ್ಬ್ ಮಾಡಿದ್ದು ನಾನು ಡಿಸ್ಟರ್ಬ್ ಆಗಲ್ಲ, ನಾನು ಹೇಳಬೇಕಾಗಿದ್ದನ್ನ ಹೇಳ್ತೀನಿ ಅಂತ ಹೇಳಿ ಪ್ರತಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅನ್ನ ಕೊಟ್ಟರು. ಈ ಕಾರಣದಿಂದಾಗಿ ವಿಧಾನಸಭೆ ಕಲಾಪದಲ್ಲಿ ಕೆಲ ಕಾಲ ಗದ್ದಲ ಕೋಲಾಹಲ ಉಂಟಾಯಿತು. ಕೆಲಸಗಳಲ್ಲಿ ಅವರನ್ನು ತೊಡಗಿರ್ತಕ್ಕಂಥದ್ದನ್ನು ಮಾಡಿದ್ದೀರಿ. ಅವರು ಪತ್ರ ಬರೆದಿದ್ರು. ಏನಂತ ಬರೆದಿದ್ರು ಗೊತ್ತಾ? ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ, ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ, ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದು ನಾನು ಬರೆದಿದ್ದ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ರಿ. ಸ್ವಲ್ಪ ನೀವೆಲ್ಲ ಕೇಳಿಸ್ಕೊಳ್ದೇನೆ ಹಿಂಗಾಗಿರೋದು. ನೀವು ದಯಮಾಡಿ ಕೇಳಿ. ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ. ನೀವು ಕೇಳೋಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ, ಹಂಗಾಗಿ ಬಜೆಟ್ ಓದೋಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತೇನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಅಂಕಿಅಂಶ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಗ್ಯಾರಂಟಿ ಯೋಜನೆಗಳು ವಿಫಲ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ನೋಡಿ, ಬಜೆಟ್ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದವ್ರು ನೀವಾ? ಕೊಟ್ಟಿಲ್ಲ ನೀವು MLA ಲ್ಯಾಡ್ ಅದನ್ನ ಕೊಡಿ ಸರ್, ಆಮೇಲೆ ಕೂತ್ಕೊಳ್ಳಿ. MLA ಲ್ಯಾಡೇ ಕೊಟ್ಟಿಲ್ಲ ನೀವು. ಸುರೇಶ್ ಗೌಡ ಹೇಳಿ ಸರ್. ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ. ಮಾನ್ಯ ಅಧ್ಯಕ್ಷರು, ಯಾಕೆ ನಿಲ್ತೀರಿ ನೀವು? ಕೂತ್ಕೊಳ್ಳಿ. ನೀವು ಯತ್ನಾಳ್ MLA ಲ್ಯಾಡ್ ಕೂಡ ಕೂತ್ಕೊಳ್ಳಿ, ಮತ್ತೆ ನೀವು ಮಾತಾಡಿ ಉತ್ತರ ಕೊಟ್ಟಂತ ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ. ನಾನು ರೆಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ಮೇಲೆ ಹೇಳ್ತೀನಿ. ಸಮಯ ಹೋಗುತ್ತೆ ಅಷ್ಟೇ, ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದದನ್ನೆಲ್ಲ ಹೇಳ್ತೀನಿ. ಮತ್ತೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿದೆ, ಏನು ಹೇಳಬೇಕು ಅಂತ. ಇವ್ರು ಯಾಕಂದರೆ ಸುಳ್ಳನ್ನೇ ಹಿಡ್ಕೊಂಡು ಜಗ್ಗಾಡಿಸ್ತಾರೆ. ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಮಾನ್ಯ ಅಧ್ಯಕ್ಷ, ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ, ಸುಳ್ಳ ನಿಜನ ನಾನು ಹೇಳೋದು. ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು 3.5 ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂಥ ಹಣ 2,800 ಕೋಟಿ. ಕಳೆದ ಬಜೆಟ್ನಲ್ಲಿ, ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂಥ ಹಣ 2,800 ಕೋಟಿ. ಇಲ್ಲಿವರೆಗೆ ಮಾರ್ಚ್ 13 ಅಲ್ಲ, ಫೆಬ್ರವರಿ 13 ಖರ್ಚಾಗಿದ್ದಂಥ ಹಣ 2,208 ಕೋಟಿ. ಸುಳ್ಳ ಇದು? ಮಕ್ಕಳೆಲ್ಲ JCB ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಟೆಂಪೋ ಟ್ರಾವೆಲರ್ ಓದ್ತಾವ್ರೆ, ಅದು ಸುಳ್ಳ? ಆಯ್ತಪ್ಪ, ನಿಮ್ ಕಾಲದಲ್ಲಿ ಸುಳ್ಳು ಸಿದ್ದರಾಮಯ್ಯನವರ ಸುಳ್ಳು ಅಂತ ಹೇಳಿದ್ ನಾವು. ಸುಳ್ಳ ಇದು? 100 ಹೌದು, ಇದು ಸುಳ್ಳ. ಎಲ್ಲ ಮಕ್ಕಳು ಓದ್ತಾ ಇರೋ ಸುಳ್ಳ, ಇದು ಸುಳ್ಳ. JCB ಅಲ್ಲಿ ಓದ್ತಾ ಇರೋ ಸುಳ್ಳ, ಅದು ಸತ್ಯ ಅಂತ ಇಟ್ಕೊಳ್ಳಿ. ವಿರೋಧ ಮಾಡಿಲ್ಲ, ಸುಳ್ಳ. ನಾವೇನು ವಿರೋಧ ಮಾಡಿದ್ರೆ ಸತ್ಯ ಅಂತ ಹೇಳಿ ನಂತರ ಧೈರ್ಯವಾಗಿ ಇದು ನೀವು ಹೇಳೋದು ಸತ್ಯ, ನಾನು ಹೇಳ್ತೀನಿ. ನೀವು ಹೇಳಿ, ಇದರಲ್ಲಿ ಸುಳ್ಳು ಅದರಲ್ಲಿ ಸಿಕ್ಕದೇನೆ ಅದರಲ್ಲಿ ಹೋಗಿರ್ತಕ್ಕಂಥದ್ದು ನೀ ಹೇಳ್ತಾ ಇದೀಯ, ಅದರಿಂದ ಸತ್ಯ. ಅಶೋಕ ಸತ್ಯ ಅಂತ ನೀನು ಒಪ್ಪುವಾಗದ್ರೆ
160 ಕೋಟಿ ಸಿದ್ದರಾಮಯ್ಯನವರು ಮಹಿಳೆಯರು, ನಾನು ಅಂತ ಒಪ್ಕೊಂತೀನಿ. 160 ಕೋಟಿ ಸಿದ್ದರಾಮಯ್ಯನವರು ಮಹಿಳೆಯರು, ಹೇಳ್ತಾವ್ರೆ ಅಂತ ನಾನು 160 ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಆದಮೇಲೆ 160 ಟ್ರಿಪ್ಗಳಲ್ಲಿ ಹೋಗಿ ಫ್ರೀಯಾಗಿ ಹೋಗಿದ್ದಾರೆ ಅಂತ ಒಪ್ಕೊಳ್ಳಪ್ಪ. ಅದು ಒಪ್ಕೊಳ್ಳಕ್ ತಯಾರಾಗಿಲ್ಲ. ಸರ್ ದಿನಕ್ಕೆ ಎಷ್ಟು ಎವರೇಜ್ ಬಸ್ ಟ್ರಿಪ್? ನಾನು ಒಪ್ಕೋತೀನಿ ಧೈರ್ಯವಾಗಿ. ಇವ್ರು ಒಪ್ಕೊಳ್ಳಿ. ಹಾಗಾದ್ರೆ ಒಪ್ಕೊಳ್ಳಕ್ ತಯಾರಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, 2208 ಕೋಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.